ಇವತ್ತೇನು ಕನ್ನಡ ಪರ ಹೋರಾಟಗಾರರು, ನಾನೊಬ್ಬ ಹೋರಾಟಗಾರನಾಗಿ ಕಮಲ್ ಹಾಸನ್ ಮಾತಾಡಿರೋದನ್ನು ನಾನು ಖಂಡಿಸ್ತೀನಿ. ನಾನು ಅವ್ರ ಜೊತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಡೀ ಚಿತ್ರೋದ್ಯಮ ಅವ್ರ ಜೊತೆ ಇರಬೇಕಾಗಿದ್ದ ನಮ್ಮ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಆಗ ಹೇಳಿದರು, ಕನ್ನಡಕ್ಕಿಂತ ಯಾರೂ ದೊಡ್ಡವರಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಎಲ್ಲ ನಾಯಕ ನಟರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಏನು ಕನ್ನಡ ಪರ ಹೋರಾಟಗಾರರು ಹೋರಾಟಕ್ಕೆ ನಿಂತಿದ್ದಾರೋ, ನಮ್ಮ ಕಮಲ್ ಹಾಸನ್ ಒಬ್ಬ ಅದ್ಭುತ ನಟ ಇರ್ಬೋದು, ಆದರೆ ಭಾಷೆ ವಿಷಯದಲ್ಲಿ ಕನ್ನಡಕ್ಕಿಂತ ದೊಡ್ಡವನು ಅಲ್ಲ ಅವನು. ಹಾಗಾಗಿ ಇವತ್ತು ಏನು ಅವರ ಹೇಳಿಕೆಯನ್ನು ನಾವು ಕೂಡ ಅದನ್ನು ಖಂಡಿಸ್ತೀವಿ. ಈಗ ಸಭೆ ಕರೆದಿದ್ದೀವಿ, ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ನಾವು ಮುಂದಿನ ದಿನಗಳಲ್ಲಿ ಅದನ್ನು ತಿಳಿಸ್ತೀವಿ. ಅದಂತೂ ಸತ್ಯ. ನಮ್ಮ ಕಮಲ್ ಹಾಸನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರ ಕ್ಷಮೆ ಯಾಚನೆ ಮಾಡದೆ ಹೋದರೆ ಅವ್ರ ಚಿತ್ರ ಬಿಡುಗಡೆ ಆಗೋದಕ್ಕೆ ನಾವು ಬಿಡಲ್ಲ. ನಾನು ಅವ್ರ ಜೊತೆ ಹೋರಾಟಕ್ಕೆ ಎಲ್ಲಿ ಕರೆದ್ರೂ ನಾವು ಹೋಗ್ತೀವಿ, ನಾವು ಹೋರಾಟ ಮಾಡ್ತೀವಿ. ವಾಣಿಜ್ಯ ಮಂಡಳಿ ಬಿಟ್ಟು ನಾನು ಹೋರಾಟ ಮಾಡ್ತೀನಿ.